ನಮಸ್ತೆ. ನಾನು ನಿಮ್ಮ ಜಿ.ವಿ. ನರೋತ್ತಮ ಶರ್ಮಾ. ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಗ್ರಹಗಳ ಒಂದು ಸ್ಥಿತ್ಯಂತರವು ತಂದೆಯಿಂದ ಮಗನಿಗೆ ಅಥವಾ ತಾತನಿಂದ ಮೊಮ್ಮಗನಿಗೆ ಯಾವ ರೀತಿಯಾಗಿ ಗ್ರಹ ಸ್ಥಿತ್ಯಂತರವೂ ಸಹಿತ ಹಿರೀಕರ ಒಂದು ಒಳ್ಳೆಯ ಯೋಗಗಳೇನಿದೆ ಆ ಒಂದು ಯೋಗಗಳನ್ನು ಅವರ ಮುಂದಿನ ಪೀಳಿಗೆಯೂ ಸಹಿತ ಆ ಒಂದು ಗ್ರಹ ಫಲವನ್ನೇ ಪಡೆಯುತ್ತದೆ ಎಂಬ ವಿಚಾರ ಕುರಿತಾಗಿ ನಿಮಗೆ ಉದಾಹರಣೆ ಸಹಿತವಾಗಿ ಒಂದು ಜಾತಕಗಳ ವಿಶ್ಲೇಷಣೆ ಮಾಡುತ್ತೇನೆ. ಈ ಜಾತಕವು ನಮ್ಮ ದೇಶದ ಮಾಜಿ ಪ್ರಧಾನಿಗಳಾದಂತಹ ಶ್ರೀ ಎಚ್.ಡಿ. ದೇವೇಗೌಡರು ಮೇ 18ನೇ ತಾರೀಕು 1933ನೇ ಇಸ್ವಿ ಬೆಳಗ್ಗೆ 11 ಗಂಟೆಗೆ ಕರ್ಕಾಟಕ ಲಗ್ನ, ಪೂರ್ವ ಭಾದ್ರಪದ ನಕ್ಷತ್ರ, ಕುಂಭರಾಶಿಯಲ್ಲಿ ಶ್ರೀಯುತ ದೇವೇಗೌಡರ ಜನನ. ಶ್ರೀಯುತ ದೇವೇಗೌಡರ ಜಾತಕದಲ್ಲಿ ಲಗ್ನಾಧಿಪತಿ ಚಂದ್ರನು ಅಷ್ಟಮದಲ್ಲಿದ್ದು ಶನಿಯ ಕುಂಭರಾಶಿಯಲ್ಲಿದ್ದಾನೆ. ಹಾಗೆಯೇ ಶನಿ ಅಷ್ಟಮಾಧಿಪತಿಯೂ ಹೌದು, ಸಪ್ತಮಾಧಿಪತಿಯೂ ಹೌದು. ಶನಿ ಸ್ವಸ್ಥಾನದಲ್ಲಿದ್ದಾನೆ. ಲಗ್ನಾತ್ 7ರಲ್ಲಿ ಸ್ವಸ್ಥಾನದಲ್ಲಿ ಶನಿ ಇರುವುದರಿಂದ ದೇವೇಗೌಡರಿಗೆ ಪಂಚಮಹಾಪುರುಷ ಯೋಗಗಳಲ್ಲಿ ಒಂದಾದಂತಹ ಶಶಕ ಪಂಚಮಹಾಪುರುಷ ಯೋಗ ಪ್ರಾಪ್ತವಾಯಿತು. ಹಾಗೆಯೇ ಗುರು ಚಂದ್ರರು ಸಮಸಪ್ತಮದಲ್ಲಿರುವುದರಿಂದ ಗಜಕೇಸರಿ ಯೋಗ ಪ್ರಾಪ್ತವಾಯಿತು. ಇನ್ನು ಲಗ್ನದಿಂದ 3ನೇ ಮನೆಯ ಅಧಿಪತಿಯಾದಂತಹ ಬುಧನು ಕರ್ಮಸ್ಥಾನದಲ್ಲಿದ್ದು, ಲಗ್ನದಿಂದ 2ನೇ ಮನೆ ಅಧಿಪತಿಯಾದಂತಹ ರವಿಯು ಲಾಭಸ್ಥಾನದಲ್ಲಿರುವುದರಿಂದ ಈ ಒಂದು ಶಶಕ ಪಂಚಮಹಾಪುರುಷ ಯೋಗ ಹಾಗೂ ಗಜಕೇಸರಿ ಯೋಗದ ಎಲ್ಲ ಶುಭ ಫಲಗಳು ಸಹಿತ ದೇವೇಗೌಡರಿಗೆ ಒಲಿದು ಬಂತು. ಅವರು ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಷ್ಟೇ ಅಲ್ಲದೆ ಪ್ರಧಾನಮಂತ್ರಿಯಾಗುವವರೆಗೂ ಆ ಒಂದು ಶಶಕ ಪಂಚಮಹಾಪುರುಷ ಯೋಗ, ಗಜಕೇಸರಿ ಯೋಗ ಮತ್ತು ಯಾವಾಗ ಗುರುವಿನ ದೃಷ್ಟಿಯು ಚಂದ್ರನ ಮೇಲೆ ಬಿದ್ದು ಗುರುವಿನ 9ನೇ ಮನೆ ದೃಷ್ಟಿಯು ಬುಧನ ಮೇಲೆ ಬಿದ್ದು ಗುರು ಕುಜರು ಒಟ್ಟಿಗೆ ಇದ್ದು ಪ್ರಬಲವಾದಂತಹ ಒಂದು ಗುರು ಮಂಗಳ ಯೋಗವು ಶ್ರೀಯುತ ದೇವೇಗೌಡರಿಗೆ ಪ್ರಾಪ್ತವಾಯಿತು. ಅದೇ ರೀತಿಯಾಗಿ ದೇವೇಗೌಡರ ಮಗನಾದಂತಹ ಶ್ರೀಯುತ ಎಚ್.ಡಿ. ಕುಮಾರಸ್ವಾಮಿಯವರು ಡಿಸೆಂಬರ್ 16ನೇ ತಾರೀಕು 1959ನೇ ಇಸ್ವಿ ಸಂಜೆ 6 ಗಂಟೆ 8 ನಿಮಿಷಕ್ಕೆ ಜನನ. ಮಿಥುನ ಲಗ್ನ, ಮಿಥುನ ರಾಶಿ ಸಂಜಾತರಾದಂತಹ ಕುಮಾರಸ್ವಾಮಿಯವರಿಗೆ ಲಗ್ನದಲ್ಲಿಯೇ ಚಂದ್ರನಿದ್ದು ಸಪ್ತಮದಲ್ಲಿ ರವಿ ಹಾಗೂ ಶನಿಯ ಸ್ಥಿತಿ ಇದೆ. ಹಾಗೆಯೇ ಲಗ್ನದಿಂದ ರಾಶಿಯಿಂದ 6ನೇ ಮನೆಯಲ್ಲಿ ಸ್ವಸ್ಥ ಕುಜನ ಜೊತೆಗೆ ಬುಧ ಮತ್ತು ಗುರುವಿನ ಯುತಿ ಇದೆ. ಕುಮಾರಸ್ವಾಮಿಯವರ ಜಾತಕದಲ್ಲಿ ಯಾವಾಗ ಲಗ್ನ ಅಂದರೆ 1ನೇ ಮನೆಯಲ್ಲಿ ಸ್ವಸ್ಥ ಚಂದ್ರ, 4ನೇ ಮನೆಯಲ್ಲಿ ರಾಹು, 7ನೇ ಮನೆಯಲ್ಲಿ ರವಿ ಶನಿ ಹಾಗೂ 10ನೇ ಮನೆಯಲ್ಲಿ ಕೇತು. ಚಂದ್ರನೊಬ್ಬನನ್ನು ಹೊರತುಪಡಿಸಿ ರಾಹು, ರವಿ, ಶನಿ, ಕೇತು ಈ ಪಾಪಗ್ರಹಗಳು
ಯಾವಾಗ ಕೇಂದ್ರ ಸ್ಥಾನದಲ್ಲಿರುತ್ತವೋ ಆವಾಗ ಆ ಪಾಪಗ್ರಹಗಳಿಂದಲೇ ಉನ್ನತವಾದಂತಹ ರಾಜಯೋಗಗಳು ಪ್ರಾಪ್ತವಾಗುತ್ತದೆ. ದೇವೇಗೌಡರಿಗೂ ಕುಮಾರಸ್ವಾಮಿಯವರಿಗೂ ಜಾತಕದಲ್ಲಿ ಇರುವಂತಹ ಸಾಮ್ಯತೆಗಳನ್ನು ನೋಡೋಣ. ದೇವೇಗೌಡರಿಗೆ ಗುರು ಕೇತು ಕುಜ ಒಟ್ಟಿಗೆ ಇದ್ದು ಗುರುಮಂಗಳ ಯೋಗ ಹೇಗೆ ಪ್ರಾಪ್ತವಾಯಿತೋ ಅದೇ ರೀತಿಯಾಗಿ ಕುಮಾರಸ್ವಾಮಿಯವರಿಗೂ ಕುಜ ಬುಧ ಮತ್ತು ಗುರು ಸ್ವಸ್ಥನಾದಂತಹ ಕುಜನ ವೃಶ್ಚಿಕ ರಾಶಿಯಲ್ಲಿ ಕುಜ ಬುಧ ಗುರು ಇರುವುದು ದೇವೇಗೌಡರಿಗೆ ಬಂದಂತಹ ಗುರುಮಂಗಳ ಯೋಗವೇ ಇನ್ನೂ ಸ್ವಲ್ಪ ಹೆಚ್ಚಿಗಿನ ಮಟ್ಟದಲ್ಲಿ ಕುಮಾರಸ್ವಾಮಿಯವರಿಗೆ ಲಭ್ಯವಾಯಿತು. ಇನ್ನು ರವಿ ಮತ್ತು ಶನಿಯ ದೃಷ್ಟಿ ಚಂದ್ರನ ಮೇಲೆ. ಇಲ್ಲಿ ದೇವೇಗೌಡರ ಜಾತಕದಲ್ಲಿ 7ನೇ ಮನೆ ಅಧಿಪತಿ ಶನಿ 7ರಲ್ಲಿ, ಸಪ್ತಮಾಧಿಪತಿಯೂ ಶನಿಯೇ ಹೌದು. ಕುಮಾರಸ್ವಾಮಿಯವರ ಜಾತಕದಲ್ಲಿಯೂ ಸಹಿತ ಅಷ್ಟಮಾಧಿಪತಿ ಶನಿಯೇ ಆಗಿದ್ದಾನೆ, ನವಮಾಧಿಪತಿಯೂ ಶನಿಯೇ ಆಗಿದ್ದು ಶನಿ ಗುರುವಿನ ಮನೆಯಲ್ಲಿ ಸ್ಥಿತನಾಗಿರುವುದು ಹಾಗೂ ಗುರು ಮತ್ತು ಕುಜರಿಬ್ಬರು ಬುಧನ ಜೊತೆಯಲ್ಲಿ ಇರುವುದರಿಂದ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗುವಂತಹ ಹಾಗೂ ಕೇಂದ್ರ ಸಂಪುಟ ದರ್ಜೆ ಸಚಿವನಾಗುವಂತಹ ಎಲ್ಲ ಯೋಗಗಳು ಸಹಿತ ಕುಮಾರಸ್ವಾಮಿಯವರಿಗೆ ಒಲಿದು ಬಂತು. ಅಷ್ಟು ಮಾತ್ರವಲ್ಲದೆ ಕುಮಾರಸ್ವಾಮಿಯವರ ಜಾತಕದಲ್ಲಿ ನಿಮಗೆ ರಾಶಿಯಿಂದ ಪಂಚಮದಲ್ಲಿ ಶುಕ್ರ ಸ್ವಸ್ಥನಾಗಿದ್ದು ಅದು ಲಕ್ಷ್ಮೀ ಯೋಗಕ್ಕೆ ಕಾರಣವಾಗುತ್ತದೆ. ಹಾಗೆಯೇ ದ್ವಿತೀಯಾಧಿಪತಿ ಚಂದ್ರ ಲಗ್ನದಲ್ಲಿಯೇ ಇರುವುದು. ಶನಿಯ ದೃಷ್ಟಿ ಚಂದ್ರನ ಮೇಲೂ ರಾಹುವಿನ ಮೇಲೂ ಹಾಗೂ 9ನೇ ಮನೆಯಾದಂತಹ ಕುಂಭರಾಶಿಯ ಮೇಲೂ ಬೀಳುವುದರಿಂದ ಮಿಥುನ ಲಗ್ನಕ್ಕೆ ಶುಕ್ರ ಬುಧ ಶನಿ ಮೂವರು ಯೋಗಕಾರಕರಾಗಿದ್ದು ಶುಕ್ರ ಯಾವಾಗ ಸ್ವಸ್ಥದಲ್ಲಿದ್ದಾನೆ ಮತ್ತು ಚಂದ್ರನಿಗೆ ಯಾವಾಗ ರವಿ ಹಾಗೂ ಶನಿಯ ದೃಷ್ಟಿ ಬೀಳುತ್ತದೆ ಆ ಪಾಪಗ್ರಹಗಳ ಒಂದು ಶುಭ ಸಂಯೋಗವೇ ಕುಮಾರಸ್ವಾಮಿಯವರಿಗೆ ಈ ಎಲ್ಲ ರೀತಿಯ ರಾಜಯೋಗಗಳನ್ನು ತಂದುಕೊಟ್ಟಂಥದ್ದಾಗಿದೆ. ಹಾಗೆಯೇ 2ನೇ ಮನೆ 8ನೇ ಮನೆ ಹಾಗೂ 11ನೇ ಮನೆಯನ್ನು ನಾವು ತಂದೆ ಹಾಗೂ ಮಕ್ಕಳ ಜಾತಕದಲ್ಲಿ ಪ್ರಧಾನವಾಗಿ ಗಮನಿಸುತ್ತೇವೆ. ಇಲ್ಲಿ 2ನೇ ಮನೆಯಲ್ಲಿ ಗುರು ಕೇತು ಕುಜ, ಅದೇ ಕುಮಾರಸ್ವಾಮಿಯವರ ಜಾತಕದಲ್ಲಿ 2ನೇ ಮನೆಯ ಅಧಿಪತಿ ಚಂದ್ರ ರಾಶಿಯಲ್ಲಿಯೇ. ಇನ್ನು ಅಷ್ಟಮದಲ್ಲಿ ಚಂದ್ರ ರಾಹು, ಅದೇ ಚಂದ್ರನಿಂದ ಅಷ್ಟಮ ತೆಗೆದುಕೊಂಡರೆ ಬುಧನ ಕನ್ಯಾ ರಾಶಿ ಬರುತ್ತದೆ. ಇಲ್ಲಿಯೂ ಅಷ್ಟೇ ಬುಧನ ಮಿಥುನ ರಾಶಿಯಿಂದ ಅಷ್ಟಮಾಧಿಪತಿ ಶನಿಯಾಗುತ್ತಾನೆ ಹಾಗೂ ಶನಿ ಸಪ್ತಮದಲ್ಲಿಯೇ ಇದ್ದಾನೆ. ಯಾವ ರೀತಿಯಾಗಿ ತಂದೆಯಿಂದ ಮಕ್ಕಳಿಗೆ ಬಣ್ಣ, ಸ್ವಭಾವ, ಗುಣ, ಕಣ್ಣು, ಮುಖ, ಮೂಗು ಈ ಒಂದು ಫಿಸಿಕಲ್ ಫೀಚರ್ಸ್ ಮಾತ್ರವಲ್ಲದೆ RNA DNA ಜೀನ್ಸ್ ಯಾವ ರೀತಿಯಾಗಿ ತಾತನಿಂದ ಅಪ್ಪನಿಂದ ಮಕ್ಕಳಿಗೆ ಬರುತ್ತದೋ ಜ್ಯೋತಿಷ್ಯ ಶಾಸ್ತ್ರದಲ್ಲಿಯೂ ಸಹಿತ ಹಿರಿಯರ ಶುಭ ಯೋಗಗಳೇನಿದೆ ಹಾಗೆಯೇ ಹಿರಿಕರ ದೋಷಗಳೂ ಸಹಿತ ಆ ಒಂದು ವಂಶವಾಹಿನಿಯಲ್ಲಿಯೇ ಎಲ್ಲ ರೀತಿಯ ಆ ಒಂದು ಗ್ರಹಗಳ ಶುಭ ಅಥವಾ ಅಶುಭ ಸ್ಥಿತ್ಯಂತರಗಳು ಅದು ನಿರಂತರವಾಗಿ ಸಾಗುವಂತಹ ಒಂದು ಪ್ರಕ್ರಿಯೆ. ಮೊದಲನೆಯದಾಗಿ ನಿಮಗೆ ಮಾಜಿ ಪ್ರಧಾನಿಯಾದಂತಹ ಶ್ರೀ HD ದೇವೇಗೌಡರದು ಹಾಗೂ ಅವರ ಪುತ್ರ ಕುಮಾರಸ್ವಾಮಿಯವರ ಜಾತಕದ ಉದಾಹರಣೆಯೊಂದಿಗೆ ಹೇಳಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿಯಾಗಿ ಮತ್ತೋರ್ವ ತಂದೆ ಮಗನ ಜಾತಕಗಳನ್ನು ವಿಶ್ಲೇಷಿಸುತ್ತೇನೆ. ನಿಮ್ಮ ಸಂಯುಕ್ತ ಕರ್ನಾಟಕ ಚಾನಲ್ಗೆ
ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.